ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ವ್ಯಕ್ತಿತ್ವದ ಆಟದಲ್ಲಿ ಗೆದ್ದಿದ್ದು ಹೀರೋ ವಿನ್ನರ್ ಕಾರ್ತಿಕ್ಗೆ ಸಿಕ್ಕ ಬಹುಮಾನಗಳೇನು, ಪ್ರೈಸ್ ಮನಿ ಎಷ್ಟು? ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಮಹೇಶ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪಡೆದು ಡೊಳ್ಳು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ವಿನ್ನರ್ ಟ್ರೋಫಿಗೆ ಕಾರ್ತಿಕ್ ಮಹೇಶ್ ಮುತ್ತಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ವಿನ್ನರ್ ಕಾರ್ತಿಕ್ ಮಹೇಶ್ ಪಾಲಾಯಿತು ಬಿಗ್ ಬಾಸ್ ಗೆಲುವಿನ ಕಿರೀಟ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಭರ್ಜರಿಯಾಗಿ ನೆರವೇರಿದೆ. ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ಸೀಸನ್ 10 ವಿಜೇತರಾಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಹೀರೋ ಎಂದು ಖ್ಯಾತಿ ಪಡೆದಿದ್ದವರು ಕಾರ್ತಿಕ್ ಮಹೇಶ್. ಪರ್ಸನಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಹೀರೋ ಕಾರ್ತಿಕ್ ಅವರಿಗೆ ಗೆಲುವಿನ ಕಿರೀಟ ಲಭಿಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಆಲ್ರೌಂಡರ್ ಆಗಿದ್ದವರು ಕಾರ್ತಿಕ್. ಟಾಸ್ಕ್, ಎಂಟರ್ಟೈನ್ಮೆಂಟ್ ಹಾಗೂ ಮನೆಯ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿದ್ದವರು ಕಾರ್ತಿಕ್. ಸಕಲ ಕಲಾ ವಲ್ಲಭ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಪ್ರೀಮಿಯರ್ ಸಂಚಿಕೆಯಲ್ಲಿ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ಓಟ್ಸ್ ಪಡೆದು ಅಸಮರ್ಥರು ಎಂಬ ಪಡೆದು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವರು ಕಾರ್ತಿಕ್ ಮಹೇಶ್. ಇವರ ಜೊತೆ ಡ್ರೋನ್ ಪ್ರತಾಪ್, ಸಂಗೀತ, ತನಿಷಾ, ವರ್ತೂರು ಸಂತೋಷ್ ಮತ್ತು ರಕ್ಷಕ್ ಕೂಡ ಅಸಮರ್ಥರು ಗುಂಪಿನಲ್ಲಿದ್ದರು. ಮೊದಲ ದಿನ ಅಸಮರ್ಥರು ಎನಿಸಿಕೊಂಡವರ ಪೈಕಿ ಕಾರ್ತಿಕ್, ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಕೊನೆಯ ಟಾಪ್ 3 ಹಂತಕ್ಕೇರಿದ್ದು ವಿಶೇಷ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತ ಶೃಂಗೇರಿ 2ನೇ ರನ್ನರ್ ಅಪ್ ಆದರು. ಡ್ರೋನ್ ಪ್ರತಾಪ್ ಮೊದಲ ರನ್ನರ್ ಅಪ್ ಆದರು. ಬಿಗ್ ಬಾಸ್ ಕನ್ನಡ 10 ವಿಜೇತ ಕಾರ್ತಿಕ್ ಮಹೇಶ್ ಅವರಿಗೆ ಬರೋಬ್ಬರಿ 2,97,39,904 ಓಟ್ಸ್ ಲಭಿಸಿವೆ. ಟಾಪ್ 6 ಹಂತದಲ್ಲಿದ್ದ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಮತಗಳನ್ನು ಪಡೆದ ಕಾರ್ತಿಕ್ ಮಹೇಶ್ ಅವರಿಗೆ ವಿಜಯ ಮಾಲೆ ಲಭಿಸಿದೆ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈ ಬಾರಿ ಅತಿ ಹೆಚ್ಚು ವೋಟಿಂಗ್ ನಡೆದಿದೆ. ಟಾಪ್ 5 ಹಂತ ತಲುಪಿದ್ದ ಎಲ್ಲ ಸ್ಪರ್ಧಿಗಳಿಗೂ ಕೋಟಿಗಟ್ಟಲೆ ಓಟ್ಸ್ ಲಭಿಸಿವೆ. 6 ಫೈನಲಿಸ್ಟ್ಗಳ ಒಟ್ಟು ಮತಗಳ ಸಂಖ್ಯೆ 10 ಕೋಟಿಗೂ ಅಧಿಕ ಅಂದರೆ ನೀವು ನಂಬಲೇಬೇಕು. ಮತ್ತು ನನಗೆ ಅಮ್ಮನೇ ದೇವರು, ಅಮ್ಮನಿಗಾಗಿ ದೇವಸ್ಥಾನ ಕಟ್ಟಿಸ್ತೇನೆ. ಚಿಕ್ಕ ವಯಸ್ಸಿನಿಂದಲೂ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಅಮ್ಮ ನನ್ನ ಚೆನ್ನಾಗಿ ನೋಡಿಕೊಳ್ತಿದ್ದೇನೆ ಎಂದಿದ್ದಾರೆ ಕಾರ್ತಿಕ್. ಜೊತೆಗೆ ಈ ಒಂದು ಟ್ರೋಫಿಗಾಗಿ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಒಂದೇ ದಿನದಲ್ಲಿ ಡಿಸೈಡ್ ಮಾಡಿ ಇಲ್ಲಿಗೆ ಬಂದೆ. ಜನರ ಪ್ರೀತಿಗಾಗಿ ಪ್ರತಿದಿನ ಕಷ್ಟಪಟ್ಟಿದ್ದೇನೆ. ಈ ಟ್ರೋಫಿ ಪಡೆಯೋಕೆ ನಾನೊಬ್ಬನೇ ಕಾರಣ ಅಲ್ಲ, ಎಲಿಮಿನೇಟ್ ಆಗಿರುವ ಪ್ರತಿಯೊಬ್ಬರು ಕಾರಣ. ನನ್ನ ಎದುರಿಗೆ ನಿಂತು ಟಕ್ಕರ್ ಕೊಟ್ಟ ವಿನಯ್ಗೆ ಧನ್ಯವಾದ. ನನ್ನ ಸಾಮರ್ಥ್ಯ, ತಾಳ್ಮೆ, ನಗು ಎಲ್ಲವೂ ತೋರಿಸೋಕೆ ಸಾಧ್ಯವಾಗಿದ್ದು ನನ್ನ ಫ್ರೆಂಡ್ಸ್ ಮೂಲಕ ಅಂತ ಕಾರ್ತಿಕ್ ಅವರು ಹೇಳಿದರು. ತುಂಬಾ ಟೀಕೆ ಬಂತು. ಏನೇ ಆದರೂ ಪುಟಿದೇಳಬೇಕಿತ್ತು. ಜನರಿಗೆ ಪ್ರೀತಿ ನಾನು ಯಾವತ್ತೂ ಚಿರಋಣಿ. ಜನ ಕೊಟ್ಟಿರುವ ಈ ಭಿಕ್ಷೆಯನ್ನು ನಾನು ತಲೆ ಮೇಲೆ ಹೊತ್ತುಕೊಂಡು ನಡೆಯುತ್ತೇನೆ. ನನ್ನ ತಂದೆ ಯಾವಾಗಲೂ ಕೇಳ್ತಿದ್ರು, ನಿನ್ನ ಸ್ನೇಹಿತರೆಲ್ಲ ಬಿಗ್ ಬಾಸ್ ಹೋಗ್ತಿದ್ದಾರೆ, ನೀನು ಯಾಕೆ ಹೋಗಲ್ಲ ಅಂತ. 9 ವರ್ಷಗಳಿಂದ ಕಷ್ಟಪಟ್ಟಿದ್ದೆ. 9 ವರ್ಷಗಳ ಪ್ರತಿಫಲ 10ನೇ ಸೀಸನ್ ಅಲ್ಲಿ ಸಿಕ್ಕಿದೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ಗೆ ಧನ್ಯವಾದ. ಯಾವಾಗಲೂ ಅವರೆಲ್ಲರೂ ನನ್ನ ಜೊತೆ ನಿಂತಿದ್ದಾರೆ ಎಂದು ಕಾರ್ತಿಕ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತ್ತು ಬಿಗ್ ಬಾಸ್ ಕನ್ನಡ 10 ವಿಜೇತರಾಗಿರುವ ಕಾರ್ತಿಕ್ ಮಹೇಶ್ 50 ಲಕ್ಷ ರೂಪಾಯಿ ಬಹುಮಾನ ಲಭಿಸಿದೆ. ಹೊಸ ಮಾರುತಿ ಸುಜುಕಿ ಬ್ರೆಜಾ ಕಾರು ಸಿಕ್ಕಿದೆ. ಬೌನ್ಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಕಾರ್ತಿಕ್ ಪಾಲಾಗಿದೆ. ಮತ್ತು ಬಿಗ್ ಬಾಸ್ ಶೋಗೆ ಕೊನೆಯದಾಗಿ ಬಂದ್ರೆ ಲಾಸ್ಟ್ ಎಂಟ್ರಿ. ಈಗ ಹೋಗ್ತಿರೋದು ಕೊನೆಯದಾಗಿ. ಕಾರ್, ಬೈಕ್, ಮನೆ ಸಿಕ್ಕಿದೆ. ಈಗೇನಿಸುತ್ತಿದೆ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಆಗ ಜನರ ಆಶೀರ್ವಾದ, ಪ್ರೀತಿಯಿಂದ ಇದೆಲ್ಲ ಸಾಧ್ಯವಾಗಿದ್ದು ಸರ್. ಈ ವೇದಿಕೆಗೆ ಹಾಗೂ ತಂಡಕ್ಕೆ ನಾನು ಯಾವಾಗಲೂ ಚಿರಋಣಿ. ಈ ವೇದಿಕೆಯನ್ನು ನಾನು ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಸರ್ ಎಂದು ಕಾರ್ತಿಕ್ ಮಹೇಶ್ ಅವರು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.